ಆ ಊರಿನ ಜನರನ್ನೇ ಸೇರಿಸ್ಕೊಂಡು ಅಲ್ಲಿಯ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದು ಈ ಥರದ್ದೆಲ್ಲ ನೋಡಿದಾಗ ಸ್ವಲ್ಪ ಅದಕ್ಕೆ ನಾನು ಹೇಳಿದ್ದು ಈ ರೂಲ್ ಬುಕ್ಕನ್ನು ಮೀರಿ ಹೋದವರು ಇವರು ಅಂತ. ಯಾಕಂದ್ರೆ ರೂಲ್ ಬುಕ್ಕಲ್ಲಿ ಅದು ಹೇಳಿರಲಿಲ್ಲ, ನೀವು ಊರನ್ನೆಲ್ಲ ಸೇರಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳಿರಲಿಲ್ಲ. ಆದರೆ ಇವರು ಅಧಿಕಾರಿಯಾಗಿದ್ದಾಗ, ಸರ್ಕಾರದ ಅನುದಾನ ಬರದೇ ಇದ್ದಾಗ ಊರವರನ್ನೇ ಸೇರಿಸ್ಕೊಂಡು ಅವರಲ್ಲಿ ಒಂದು ಹೊಸ ಉತ್ಸಾಹವನ್ನು ತುಂಬಿ ಶಾಲೆಯ ಅಗತ್ಯವನ್ನು ಹೇಳಿ ಅಂಥ ಒಂದು 800 ಶಾಲೆಗಳನ್ನು ಅವರು ಅಭಿವೃದ್ಧಿಪಡಿಸಿದ್ರಂತೆ. ಇದು ಬಹಳ ದೊಡ್ಡ ಬದುಕು ಜಟಕಾಪಂಡಿ ನಾನದರ ಸಾಹೇಬ. ನನಗೂ ಇದಕ್ಕೂ ಬಹಳ ವಿಲಕ್ಷಣವಾದಂಥ ಸಂದರ್ಭಗಳಲ್ಲಿ ನಾನು ಇದರ ಮುನ್ನುಡಿ ಬರೀಬೇಕಾಗಿ ಬಂತು. ನಾನು ಆವಾಗ ಯಾವುದೋ ಫಿಲ್ಮ್ ಫೆಸ್ಟಿವಲ್ಗೆ ಜೂರಿಯಾಗಿ ಹೋಗಿದ್ದೆ, ಅಸ್ಸಾಮಲ್ಲಿದ್ದೆ. ವಿಠಲಮೂರ್ತಿ ಅವ್ರದ್ದು ಫೋನ್ ಬಂತು, ಗಿರೀಶ್ ಒಂದು ಪುಸ್ತಕ ಬರೆದಿನಿ, ನೀವು ಮುನ್ನುಡಿ ಬರೀಬೇಕು ಅಂದರು. ನಾನು ಹೇಳಿದೆ, ನಿಮಗೆ ಎಷ್ಟು ಜನ ಬೇಕಾದರೂ ಸಾಹಿತಿಗಳು ಗೊತ್ತು, ಅಕ್ಷರವೇ ವ್ಯವಸಾಯ ಅಲ್ಲದ ನನಗೆ ನೀವು ಯಾಕೆ ಮುನ್ನುಡಿ ಬರೆಯೋದಕ್ಕೆ ಹೇಳ್ತಾ ಇದ್ದೀರಿ ಅಂತಂದೆ. ಯಾಕೆಂತಂದ್ರೆ ಮುನ್ನುಡಿ ಬರೆಯೋದು ಬಹಳ ಕಷ್ಟದ ಕೆಲಸ ಅಂತ ನಾನು ತಿಳ್ಕೊಂಡೆ. ಯಾಕಂದ್ರೆ ಮೊದಲನೇದಾಗಿ ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೊಬೇಕು, ಅರ್ಥ ಮಾಡ್ಕೊಂಡ್ಮೇಲೆ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ್ಬೇಕಲ್ಲ. ನನಗೆ ಆ ಸಾಮರ್ಥ್ಯ ಇಲ್ಲ ಅಂತಂದೆ. ಅದರವರು ಬಿಡಲಿಲ್ಲ, ಮಾಡಲೇಬೇಕು ಅಂತಂದ್ರೆ ಕೊನೆಗೆ ಅಂತೂ ಬರೆದ್ಮೇಲೆ ಇಂಥ ದಿವಸ ಬಿಡುಗಡೆ ಬನ್ನಿ ಅಂದರು. ನಾನು ಬಂದೆ. ನನಗೆ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಕಲ್ಪನೆ ಕೂಡ ಇಲ್ಲ. ಇಲ್ಲಿ ಬಂದಮೇಲೆ ಹೇಳಿದ್ರು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅಂತ. ನಾನು ಏನು ಮಾತಾಡಬೇಕು ಅದನ್ನೆಲ್ಲ ಬರ್ದಾಗಿದೆಯಲ್ಲ, ಇನ್ನೇನು ಮಾತಾಡೋದು ಅಂತಂದೆ. ನನಗೆ ಅವ್ರೇನು ಹೇಳಲಿಲ್ಲ. ಮೋಹನ್ ಅವ್ರ ಹತ್ರ ಹೇಳಿದೆ. ಮೋಹನ್ ಅವ್ರು ಹೇಳಿದರು, ಒಂದು ಕೆಲಸ ಮಾಡಿ, ನಿಮ್ಮ ಮುನ್ನುಡಿ ಏನಿದೆಯೋ ಅದರ ಕೆಲವು ಅಂಶಗಳನ್ನು ನೀವು ಹೇಳಿ ಎಂದು. ನನ್ನ ಗ್ರಹಚಾರಕ್ಕೆ ನಾನು ಇವತ್ತು ಕನ್ನಡಕನೂ ತಂದಿಲ್ಲ, ನಾನು ಯಾಕೆ ಹೇಳೋದು ಗೊತ್ತಿಲ್ಲ. ಹಾಗಾಗಿ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಿದ ಇಬ್ಬರಿಗೂ ಮೊದಲನೇದಾಗಿ ನನ್ನ ವಂದನೆಗಳನ್ನು ಹೇಳ್ತೇನೆ. ಮೂರನೇ ಸಂದರ್ಭ ಏನಂದ್ರೆ, ನಾನು ಅವಾಗ ಯೋಚನೆ ಮಾಡಿದೆ, ಒಂದು ಕೆಲಸ ಮಾಡಿ, ನನ್ನ ಕೊನೆಯ ಸ್ಪೀಕರ್ ಮಾಡಿ, ಸೀತಾರಾಮ ಏನು ಮಾತು ಹೇಳ್ತಾರೋ ಅದನ್ನ ನನ್ನ ಅದೇ ಅಭಿಪ್ರಾಯ ಅಂತ ಹೇಳಿ ತಪ್ಸ್ಕೊಂಡ್ಬಿಡ್ತೀನಿ ಅಂತಂದು. ಈಗ ನೋಡಿದರೆ ನನ್ನ ಬಂಡವಾಳ ಬಯಲಾದ್ಮೇಲೆ ನಮ್ಮ ಸೀತಾರಾಮ್ ಅವರು ಮಾತಾಡಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದು ನಿಜವಾದ ಇಕ್ಕಟ್ಟು ಸಂದರ್ಭ. ಆದರೂ ನಾನು ಕೆಲವು ಅಂಶಗಳನ್ನು ಈ ಕೃತಿಯಲ್ಲಿ ನಾನು ಇಷ್ಟಪಟ್ಟಂಥ ಕೆಲವು ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಅದು ಒಂದು ರೀತಿ ಅವರ ನೆನಪುಗಳ ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ನೆನಪುಗಳು ಅಂತಂದರೆ ಹಳಹಳಿಕೆ ಆಗಿರೋದಿಲ್ಲ. ಅನೇಕ ವೇಳೆ ನಮ್ಮ ನೆನಪುಗಳು ಹಳಹಳಿಕೆ ಆಗಿರುತ್ತೆ. ಆ ಕಾಲ ಚೆನ್ನಾಗಿತ್ತು, ಈ ಕಾಲ ಹೋಯಿತು ಅಂತ. ಹಾಗಲ್ಲ, ಇದರಲ್ಲಿ ಅವರ ಒಳನೋಟಗಳಿರುವಂಥ ನೆನಪುಗಳಿವೆ. ಅದು ನನಗೆ ಬಹಳ ಖುಷಿ ಕೊಟ್ಟಂಥ ಒಂದು ಅಂಶ ಈ ಪುಸ್ತಕದಲ್ಲಿರೋದು. ಎರಡನೇದು, ಒಬ್ಬ IAS ಆಫೀಸರ್ ಆಗಿ ಇಡೀ ಆಡಳಿತ ಯಂತ್ರವನ್ನ ಮತ್ತು ಅವರು ನಡೆದು ಬಂದ ದಾರಿಯನ್ನ ಹೇಗೆ ವಿಶ್ಲೇಷಿಸಿದ್ದಾರೆ ಅನ್ನೋದು ನನಗೆ ಬಹಳ ಕುತೂಹಲಕರ ಆಗಿತ್ತು. ಅದು ಬಹಳ ಸಂತೋಷವೂ ಆಯಿತು. ನಾನು ಅದ್ರಲ್ಲಿ ಬರ್ದೀನಿ, 2 ರೀತಿಯ IAS ಆಫೀಸರ್ಗಳಿರ್ತಾರೆ ಅಂತ. ಕೆಲವರು ರೂಲ್ ಬುಕ್ ಪ್ರಕಾರ ನಡೆಯುವ IAS ಆಫೀಸರ್ಸ್. ರೂಲ್ ಬುಕ್ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ನಡ್ಕೊಂಡು ಹೋಗೋದು. ಇನ್ನೊಬ್ಬರು ಅಧಿಕಾರಿಗಳು ಏನಿರ್ತಾರೆ ಅಂತಂದ್ರೆ, ಆ ರೂಲ್ ಬುಕ್ಕನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವ ಆಶಯಗಳನ್ನು ಮೈಗೂಡಿಸ್ಕೊಂಡು ದಾಟಿ ಮುಂದೆ ಹೋಗುವಂಥವ್ರು. ವಿಠಲಮೂರ್ತಿಯವರು ಆ ತರಹದವರು ಅಂಥೇಳಿ ಅದಕ್ಕೆ ಪುರಾವೆಯಾಗಿ ಇದರ ಅನೇಕ ಘಟನೆಗಳಿವೆ. ಆ ಘಟನೆಗಳೆಲ್ಲ ನನಗೆ ಬಹಳ ಒಂದು ರೀತಿಯಲ್ಲಿ ನನ್ನ ಮನಸ್ಸನ್ನು ವಿಕಸನಗೊಳಿಸಿದ್ದು. ಯಾಕೆಂತಂದರೆ, ನಾನು ಸ್ವಲ್ಪ ಅಧಿಕಾರಿಗಳಿಂದಲೂ ದೂರ ಇದ್ದೇನೆ, ಮಂತ್ರಿ ಮಹೋದಯರಿಂದಲೂ ಬಹಳ ದೂರ. ನನಗೆ ಯಾವ ಮಂತ್ರಿಯ ಪರಿಚಯವೂ ಇಲ್ಲ, ಯಾವ ಮುಖ್ಯಮಂತ್ರಿಯ ಪರಿಚಯವೂ ಇಲ್ಲ, ಯಾವ ಅಧಿಕಾರಿಗಳ ಪರಿಚಯವೂ ಇಲ್ಲ. ನಾನು ಯಾವತ್ತೂ ವಿಧಾನಸೌಧದಲ್ಲಿ ಎಡತಾಕದವನೂ ಅಲ್ಲ. ಒಂದು 8 ವರ್ಷಗಳ ಕಾಲ ಆದರ್ಶ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಆಗಾಗ ಈ ವಿಧಾನಸೌಧಕ್ಕೆ ಹೋಗುವ ಸಮಸ್ಯೆ ಬರ್ತಾ ಇತ್ತು. ಒಂದು ಚಿಕ್ಕ ಘಟನೆ ನಡೀತು, ಅದು ನನ್ನ ಬಹಳ ಮನಸ್ಸಿಗೆ ಬೇಜಾರಾಯಿತು. ಘಟಶ್ರಾದ್ದಕ್ಕೆ ಪ್ರಶಸ್ತಿ ಬಂದ ಮೇಲೆ
ನಾನೊಬ್ರು ಅಧಿಕಾರಿನ ನೋಡಕ್ ಹೋಗಿದ್ದೆ. ಓ, ಕಾಸರಗೋಡಿಯವ್ರು ಬಂದಾರೆ ಅಂತೇಳಿ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗಿ ಕೂರಿಸಿದ್ರು. ಆಮೇಲೆ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿದೆ. ಅವರ ಡಿಪಾರ್ಟ್ಮೆಂಟ್ ಕೆಳಗೆ ಬಂತು. ಈ ಡಿಪಾರ್ಟ್ಮೆಂಟ್ ಕಾಸರಗೋಡಿಯವ್ರು ಬಂದಾರೆ ಅಂತ ಹೇಳ್ದ, ಕೂತ್ಕೊಂಡಿರಕ್ಕೆ ಹೇಳು ಅಂದ್ರು. ಓ, ಇದು ಸ್ವಲ್ಪ ನಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಕುಂದು ತರುತ್ತೆ ಅಂತ ಆಮೇಲೆ ನಾನು ಹೆಚ್ಚು ವಿಧಾನಸೌಧ ಹೋಗ್ತಾ ಇರಲಿಲ್ಲ. ಹಾಗಾಗಿ ಇದರಲ್ಲಿ ಇದರಲ್ಲಿ ವ್ಯಕ್ತವಾದಂಥ, ಇದರಲ್ಲಿ ಉಲ್ಲೇಖವಾದಂಥ ಅನೇಕ ಘಟನೆಗಳಿದೆಯಲ್ಲ, ನನಗಂತೂ ಬಹಳ ನನ್ನ ಅರಿವನ್ನು ಹೆಚ್ಚಿಸಿದ, ವಿಸ್ತಾರಗೊಳಿಸಿದಂಥ ಘಟನೆಗಳು. ಹಾಗಾಗಿ ಆ ಪುಸ್ತಕದ ಕರ್ತೃ ವಿಠಲಮೂರ್ತಿಯವರಿಗೆ ಇದಕ್ಕಾಗಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಮುಖ್ಯವಾಗಿ ಈ ರಾಜ್ಯದ ರಾಜಕಾರಣಿಗಳ ಬಗ್ಗೆ ನನಗಂತೂ ತುಂಬ ತಪ್ಪು ಗ್ರಹಿಕೆಗಳಿತ್ತು. ಅದನ್ನು ಅವರು ತುಂಬ ಸರಿ ಮಾಡಿದ್ದಾರೆ. ಅನೇಕ ಮುಖ್ಯಮಂತ್ರಿಗಳ ಬಗ್ಗೆ ಇವ್ರನ್ನ ಬಗ್ಗೆ ಇವ್ರ ಮಾತಾಡೋದು ಅಂತಿದ್ದಾಗ ಅವರು ಉಲ್ಲೇಖಿಸಿದಂಥ ಇದಾರಲ್ಲ, ಅದು ಗುಂಡೂರಾವ್ ಆಗಿರ್ಬೋದು, ರಾಮಕೃಷ್ಣ ಹೆಗ್ಡೆ ಅವರಾಗಿರ್ಬೋದು, ದೇವೇಗೌಡರೇ ಆಗಿರಬಹುದು, ಸಿದ್ದರಾಮಯ್ಯನವರೇ ಆಗಿರ್ಬೋದು, ಅವರ ಇನ್ನೊಂದು ಮುಖ ನನಗೆ ಪರಿಚಯ ಆಗ್ತಾ ಹೋಯ್ತು. ಓ, ಹೀಗೂ ಇದ್ರ ಇವರು ಅಂತ ಹೇಳಿ. ಹಾಗೆಯೇ ಸರ್ಕಾರಿ ಅಧಿಕಾರಿಗಳ ಕೆಲವು ಹೇಗೆ ಒಂದು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದ್ರ ಕೂಡ ಪರಿಚಯ ಆಗ್ತಾ ಹೋಯ್ತು. ಆ ಕಾರಣಕ್ಕೂ ಕೂಡ ಇದು ನನಗೆ ಬಹಳ ಮುಖ್ಯವಾದ ಕೃತಿಯಾಗಿ ಕಾಣಿಸ್ತು. ವಿಠಲಮೂರ್ತಿಯವರ ಜೊತೆಗೆ ಒಡನಾಟದಲ್ಲಿ ಒಂದೆರಡು ಸಲ ಅವರು ಪ್ರವಾಸೋದ್ಯಮದ ಅಧಿಕಾರಿಯಾಗಿದ್ದಾಗ, ಸೆಕ್ರೆಟರಿ ಆಗಿದ್ದಾಗ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅಂತ ಹತ್ತಿರದಿಂದ ನೋಡುವ ಅವಕಾಶ ಬಂದಿತ್ತು. ಅದರಲ್ಲಿ ಒಂದು ಮಾತ್ರ ಅದರ ಬಗ್ಗೆ ಉಲ್ಲೇಖ ಇಲ್ಲಿ ನಾನು ಹೇಳಲೇಬೇಕು. ಸಾಮಾನ್ಯವಾಗಿ IAS ಆಫೀಸರ್ಗಳು ಏನು ಮಾಡ್ತಾರೆ ಅಂತಂದರೆ, ಅಥವಾ ಯಾವುದೇ ಅಧಿಕಾರಿ ಏನು ಮಾಡ್ತಾರೆ ಅಂತಂದ್ರೆ, ತಾನು ಮಾಡಿದ ಕೆಲಸಗಳನ್ನು ಇದಕ್ಕಿಂತ ಉತ್ತಮವಾದ ಕೆಲಸ ಇದಕ್ಕೆ ಸಾಧ್ಯವೇ ಇಲ್ಲ ಅಂತ ಬರ್ಕೋತಾರೆ. ಆದರೆ ವಿಠಲಮೂರ್ತಿಯವರು ಎಲ್ಲಿ ಹೆಗ್ಗಳಿಕೆ ಅಂತ ಅದನ್ನು ಬರಿತಾನೆ ಪ್ರವಾಸೋದ್ಯಮ ತಂದು ಕೊಡಬಹುದಾದ ಅಪಾಯಗಳ ಬಗ್ಗೆ ಕೂಡ ಬರೀತಾ ಹೋಗ್ತಾರೆ. ಅದರಲ್ಲಿ ಒಂದು ಪ್ರಸ್ತಾಪ ಇದೆ, ನನಗೆ ಬಹಳ ಇಷ್ಟ ಆಯಿತು. ಪ್ರವಾಸೋದ್ಯಮ ಅಂತಂದ್ರೆ, ಇವತ್ತು ಪ್ರವಾಸೋದ್ಯಮ ಪ್ರತಿ ಸ್ಯಾಟರ್ಡೆ ಸಂಡೇ ಎಲ್ಲರೂ ಎದ್ಕೊಂಡು ಬೆಂಗಳೂರು ಬಿಟ್ಟು ಹೊರಟೋಗ್ತಾರೆ. ಇವತ್ತು ನಾವು ಬರುವಾಗ ಬಹಳ ಬೇಗ ಬಂದು, ಯಾಕಂತಂದ್ರೆ ಊರಲ್ಲಿ ಜನವೇ ಇಲ್ಲ, ಬೆಂಗಳೂರಲ್ಲಿ ಎಲ್ಲರೂ ಪ್ರವಾಸೋದ್ಯಮ, ಎಲ್ಲರೂ ಎಲ್ಲೆಲ್ಲೋ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ಪ್ರವಾಸೋದ್ಯಮ ಅಂತಂದ್ರೆ ಬಂದ್ಬಿಟ್ಟು ವಾರಾಂತ್ಯದಲ್ಲಿ ಎಲ್ಲೋ ಒಂದು ರೆಸಾರ್ಟಲ್ಲಿ ಉಳ್ಕೊಂಡು ತಿಂಡಿ ತಿಂದು ಕುಡಿದು ಮಜಾ ಮಾಡಿ ಹೋಗೋದಲ್ಲ. ಪ್ರವಾಸೋದ್ಯಮಕ್ಕೆ ಬಂದವನು ಆ ಊರಿನ ಸಂಸ್ಕೃತಿಯನ್ನ, ಆ ಊರಿನ ಕಲೆಯನ್ನ, ಆ ಊರಿನ ಊಟ ಉಪಚಾರದ ವ್ಯವಸ್ಥೆಯನ್ನ, ಜನಮಾನಸವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಈ ಪ್ರವಾಸೋದ್ಯಮ ಹೆಚ್ಚು ಸಫಲವಾಗ್ತದೆ ಅಂತ. ಅಂದ್ರೆ ಯಾರು ಪ್ರವಾಸೋದ್ಯಮ ಬೇಕು ಅಂತ ಹೊಡೆದಾಡಿ ಯಶಸ್ವಿ ಆದರೂ ಅಂಥ ಅಧಿಕಾರಿಗೆ ಈ ಎಚ್ಚರ ಕೂಡ ಇರೋದಿದೆಯಲ್ಲ, ಇದು ಬಹಳ ಮುಖ್ಯ ಅಂತ. ಆಮೇಲೆ ಇದು ತುಂಬ ಕಡೆ ಇದಾಗಲ್ಲ. ಅಂಥ ಅನೇಕ ಘಟನೆಗಳನ್ನ ಈ ಪುಸ್ತಕದ ಉದ್ದಕ್ಕೂ ಇದೆ. ಸ್ಕೂಲು ಒಂದು ಇದಾದಾಗ ಇಡೀ ಒಂದು ಜಿಲ್ಲೆಯ ಶಿಕ್ಷಣ ವ್ಯವಸ್ಥೆಯನ್ನೇ ಹೇಗೆ ರೂಪಿಸ್ಕೋಬಹುದು ಅನ್ನೋದು ಬಹಳ ಚೆನ್ನಾಗಿದೆ. ಆ ಊರಿನ ಜನರನ್ನೇ ಸೇರಿಸ್ಕೊಂಡು ಅಲ್ಲಿಯ ಶಾಲೆಗಳನ್ನ ಅಭಿವೃದ್ಧಿಪಡಿಸಿದ್ದು, ಈ ಥರದ್ದೆಲ್ಲ ನೋಡಿದಾಗ ಸ್ವಲ್ಪ ಅದಕ್ಕೆ ನಾನು ಹೇಳಿದ್ದು, ಈ ರೂಲ್ ಬುಕ್ ಅನ್ನ ಮೀರಿ ಹೋದವರು ಇವರು ಅಂತ. ಯಾಕಂದ್ರೆ ರೂಲ್ ಬುಕ್ ಎಲ್ಲ ಹೇಳಿರಲಿಲ್ಲ, ನೀವು ಊರನ್ನೆಲ್ಲ ಸೇರಿಸಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳಿರಲಿಲ್ಲ. ಆದ್ರೆ ಇವರು ಅಧಿಕಾರಿಯಾಗಿದ್ದಾಗ, ಸರ್ಕಾರದ ಅನುದಾನ ಬರದೇ ಇದ್ದಾಗ ಊರವರನ್ನೇ ಸೇರಿಸ್ಕೊಂಡು ಅವರಲ್ಲಿ ಒಂದು ಹೊಸ ಉತ್ಸಾಹವನ್ನ ತುಂಬಿ ಶಾಲೆಯ ಅಗತ್ಯವನ್ನ ಹೇಳಿ ಅಂಥ ಒಂದು 800 ಶಾಲೆಗಳನ್ನ ಅವರು ಅಭಿವೃದ್ಧಿಪಡಿಸಿದ್ರಂತೆ. ಇದು ಬಹಳ ದೊಡ್ಡ ಸಾಧನೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದ್ರೆ ನಮ್ಮೂರಲ್ಲೂ ಒಂದು ಶಾಲೆ ಇದೆ, ಅದು ಇವತ್ತು ಮುಚ್ಚೋಗೋ ಸ್ಥಿತಿ ಇದೆ. ಕಳೆದ 5 ವರ್ಷದ ಹಿಂದೆ ಊರಿನ ಸಮಿತಿಯವರು ಬಂದರು, ನಮ್ಮ ದೇವಸ್ಥಾನ ಪುನರುಜ್ಜೀವನ ಮಾಡ್ತೀನಿ, ದುಡ್ಡು ಕೊಡಿ ಅಂತ. ಹೇಳಿದ್ರೆ ದೇವಸ್ಥಾನ ಪುನರುಜ್ಜೀವನ ಆದ್ರೆ ಒಂದು 5 ಪೈಸೆನೂ ಕೊಡೋಲ್ಲ, ಶಾಲಾಭಿವೃದ್ಧಿ ಮಾಡಿ ಒಟ್ಟಾಗೋಣ ಅಂತ. ಬರಲೇ ಇಲ್ಲ ಅವರು. ಯಾಕಂದ್ರೆ ಶಾಲಾಭಿವೃದ್ಧಿ ಬೇಕಾಗಿಲ್ಲ, ಇವತ್ತು ಬೇಕಾಗಿರೋದು ದೇವಸ್ಥಾನದ ಪುನರುಜ್ಜೀವನ. ಆ ಥರದ ಈ ಥರದ ಅನೇಕ ಇದಿದೆ. ಹಾಗೆ ಕೆಲವೊಂದಷ್ಟು ತುಂಬ ಬಹಳ ಒಳ್ಳೆಯ ಅಬ್ಸರ್ವೇಷನ್ಸ್ ಕೂಡ ಇದೆ. ಒಂದು ಕುವೆಂಪು ಅವರ ಬಗ್ಗೆ ಒಂದು ಬಹಳ ಒಳ್ಳೆಯ ಲೇಖನ ಇದೆ, ರಾಜ್ಕುಮಾರ್ ಬಗ್ಗೆ ಕೂಡ ಒಂದು ಒಳ್ಳೆಯ ಲೇಖನ ಇದೆ. ಕೆಲವು ಮುಖ್ಯಮಂತ್ರಿಗಳ ಕೆಲವು ನಿರ್ಧಾರಗಳಿದೆಯಲ್ಲ, ಅದನ್ನ ತುಂಬ ಶ್ಲಾಘಿಸ್ತಾ ಹೋಗ್ತಾರೆ.
ಅದು ನಾಲ್ಕು ಘಟನೆಗಳನ್ನ ನಾನು ನನ್ನ ಮುನ್ನುಡಿಯಲ್ಲೂ ಪ್ರಸ್ತಾಪ ಮಾಡಿದ್ದೀನಿ. ಗುಂಡ್ರಾವ್ ಇದ್ದಾಗ ಈ ಟ್ರಾನ್ಸ್ಫರ್ ಇದೆಯಲ್ಲ, ಅವ್ರು ಹೇಳಿದಂತೆ ಅದು ಮುಖ್ಯಮಂತ್ರಿಗಳ ಕೆಲಸ ಅಲ್ಲ, ಅದು ಯಾವ ಮಂತ್ರಿಗಳು ಕೆಲಸ ಅಲ್ಲ, ಇಲಾಖಾಧಿಕಾರಿಯೇ ಅದನ್ನು ಮಾಡಬೇಕು ಅಂತ. ಇವತ್ತು ಟ್ರಾನ್ಸ್ಫರ್ ಏನು ದೊಡ್ಡ ದಂಧೆ ಆಗಿರುವಂಥ ಕಾಲದಲ್ಲಿ ಈ ಮಾತು ಎಂಥ ಒಂದು ಯಾವ ಕಾಲದ್ದು ಗುಂಡೂರಾಯರು ಮಾಡಿದಂಥ ಒಂದು. ಹಾಗೆಯೇ ರಾಮಕೃಷ್ಣ ಹೆಗಡೆ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಹೇಳ್ತಾರಂತೆ, ಯಾವ ಮಂತ್ರಿಯೂ ತನ್ನ ಜಾತಿಯವರನ್ನ ಆಪ್ತ ವಲಯದಲ್ಲಿ ಸೇರಿಸ್ಕೋಬಾರ್ದು ಅಂತ. ಅದನ್ನು ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ಅದೇ ರಾಮಕೃಷ್ಣ ಹೆಗ್ಗಡೆಯವರು 2ನೇ ಬಾರಿ ಆದಾಗ ಇದರ ಬಗ್ಗೆ ಮೌನ ವಹಿಸಬೇಕಾಯಿತು ಅಂತ ಕೂಡ ಬಹಳ ವಿಷಾದದಿಂದ ಬರೀತಾರೆ. ಅಂದ್ರೆ ಹೇಗೆ ಆಡಳಿತ ಯಂತ್ರ ಎಂಥವನ್ನು ಕೂಡ ಬಗ್ಸುತ್ತೆ ಅಂತ. ಯಾವತ್ತೂ ಜಾತ್ಯತೀತತೆಯ ಬಗ್ಗೆ ಮಾತನಾಡುವಂಥ ಜೆ.ಎಚ್. ಪಾಟೀಲ್ರು ಇಂಥ ವಿಷಯ ಬಂದಾಗ ಮೌನ ವಹಿಸ್ತಾ ಇದ್ರು ಅನ್ನೋದನ್ನು ಕೂಡ ದಾಖಲಿಸ್ತಾ ಹೋಗ್ತಾರೆ. ಈ ಥರದ ಕೆಲವು ವಿಶೇಷವಾದ ಒಳನೋಟಗಳಿದೆಯಲ್ಲ, ಅದು ನಮಗೆ ಗೊತ್ತಿರಲ್ಲ. ಹೊರಗಡೆಯಿಂದ ಸುಮ್ಮನೆ ವ್ಯಕ್ತಿಗಳನ್ನ ಬೈತಾ ಇರ್ತೀವಿ, ಅಧಿಕಾರಿಗಳನ್ನ ಮಂತ್ರಿಗಳನ್ನ ದೂಷಿಸ್ತಾ ಇರ್ತೀವಿ. ಒಳಗಡೆ ಈ ಥರ ಒತ್ತಡಗಳು ಬಹಳ ಇದೆ ಅನ್ನೋದನ್ನು ನನಗೆ ಈ ಪುಸ್ತಕ ಅರಿವು ಮಾಡಿಕೊಡ್ತಾ ಹೋಗ್ತು. ಅಷ್ಟೇ ರೀತಿಯಲ್ಲಿ ತುಂಬ ಮನಕಲ್ಗಿದ ಕೆಲವು ದೃಶ್ಯಗಳು ಇವೆ. ನರಗುಂದ ಬಂಡಾಯದಲ್ಲಿ ದೊಡ್ಡ ಗಲಾಟೆ ಆದಾಗ ಇವರನ್ನ ಅಲ್ಲಿ ಇದಕ್ಕೆ ಕಳಿಸಿದ್ರು. ಇವರು 5 ದಿನಗಳ ಕಾಲ, 1 ವಾರಗಳ ಕಾಲ ಸ್ನಾನನೂ ಮಾಡದೆ, ಬಟ್ಟೆನೂ ಬದಲಾಯಿಸದೆ ಅಲ್ಲಿ, ಯಾಕೆಂತಂದ್ರೆ ಅಲ್ಲಿಗೆ ಜನ ಅಷ್ಟು ಇದಿದ್ರು, ಆ ಥರದ ಟೆನ್ಷನ್ ಇತ್ತು. ಅಂಥ ಟೈಮಲ್ಲಿ ಒಬ್ಬ ಮೇಲಧಿಕಾರಿಯನ್ನು ಕಳಿಸಿರ್ತಾರೆ, ಒಂಚೂರು ಶಮನ ಮಾಡಿ ಬನ್ನಿ ಅಂತ. ಅವ್ರು ಬಂದವರು ಐಬಿಗೆ ಹೋಗ್ತಾರೆ, ಇಲ್ಲಿ ಕಮೋಡ್ ಇಲ್ಲ ಅಂಥೇಳಿ ಇಮಿಡಿಯೇಟ್ ವಾಪಸ್ ಹೊರಟೋಗ್ತಾರೆ. ಅಂಥವ್ರ ಬಗ್ಗೆ ಮಾತಾಡ್ತಾ, ತಾವು ಹೇಗೆ 5-6 ದಿವಸಗಳ ಕಾಲ ಒಂದು ಸ್ನಾನ ಕೂಡ ಮಾಡ್ದೇನೆ ಇರಬೇಕಾಗಿ ಬಂತು, ಇದನ್ನು ಅರ್ಥವೇ ಮಾಡ್ಕೊಳ್ಳಲ್ವಲ್ಲ ಈ ಅಧಿಕಾರಿಗಳು ಅಂಥೇಳಿ ಬರಿತಾ ಹೋಗ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಈ ಥರದ ಅನೇಕ ಅಂಶಗಳನ್ನು, ಅನೇಕ ವಿಷಯಗಳು ನನ್ನನ್ನು ಮರು ಚಿಂತನೆಗೆ, ಮರು ಯೋಚನೆಗೆ, ನನಗೆ ಪರಿಚಿತರಾದ ವ್ಯಕ್ತಿಗಳನ್ನೇ ಮರು ವ್ಯಾಖ್ಯಾನಿಸೋದಕ್ಕೆ ಸಹಾಯ ಮಾಡ್ತಾ ಹೋಯಿತು. ನನಗೆ ಅವರ ವಿಠಲಮೂರ್ತಿಯವರ ಪರಿಚಯ ಆಗಿದ್ದು ಅನೇಕರಿಗಾದಾಗ ನಿತ್ಯೋತ್ಸವದಿಂದಲೇ. ನಾವು ನಿತ್ಯೋತ್ಸವದ ಹಾಡುಗಳನ್ನು ಕೇಳ್ತಾ MSIಯಲ್ಲಿ ಇದಾಗ್ತಾ, ಇಲ್ಲೊಬ್ಬ ಅಧಿಕಾರಿ ಹೇಗೆ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಸ್ಕೃತಿಗೆ, ಕನ್ನಡ ಕಲೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಸ್ವಲ್ಪ ಗೆಳೆತನ ಜಾಸ್ತಿ ಆಗಿದ್ದು ಅವರು ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ಇದರಲ್ಲಿ ಅಧಿಕಾರಿಯಾಗಿದ್ದಾಗ. ಆನಂತರ ತುಂಬ ಆತ್ಮೀಯರಾಗಿದ್ದು ಅವರು ನನ್ನ ಹಸೀನಾ ಚಿತ್ರಕ್ಕೆ ಇದಾಗಿ ಬಂದಾಗ, ಅಡ್ವೈಸರ್ ಆಗಿ ಬಂದಾಗ ಪ್ರೊಡಕ್ಷನ್, ಅಲ್ಲೊಂದೆರಡು ಸಣ್ಣ ಘಟನೆಗಳನ್ನು ಹೇಳಿದರೆ ಬಹುಶಃ ಅವರು ಎಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ರು. ಸಾಮಾನ್ಯ ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅಂತ ದುಡ್ಡು ಕೊಟ್ಬಿಟ್ಟು ಆಮೇಲೆ ನಿನ್ನ ಹಣೆ ಬಾರ ಅಂತ ಬರೀ ಹಣದ ಲೆಕ್ಕಾಚಾರ ಮಾತ್ರ ಮಾಡ್ತಿರ್ತಾರೆ ಹೊರತು ಅದರ ರಿಯಲ್ ಚಾಲೆಂಜಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿರಲ್ಲ. ಆದರೆ ವಿಠಲಮೂರ್ತಿಯವ್ರು ಏನು ಮಾಡ್ತಿದ್ರು ಅಂತಂದರೆ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊತಾ ಇದ್ರು ಅಂತ. ಅವರು ಒಂದು ಕತೆ ಹೇಳಿ ಮಾಡೋಣ ಒಂದು ಸಿನಿಮಾ ಅಂತಂದರು. ನಾನು ತುಂಬ ದಿವಸ ಹುಡುಕಿದ ನಂತರ ಒಂದು ದಿವಸ ನಾನು ಅವತ್ತು ಬಾಂಬೆ ಹೋಗಬೇಕಿತ್ತು. ಅವರಿಗೆ ಒಂದು ಬುಕ್ ಕೊಟ್ಬಿಟ್ಟು, ಇದರಲ್ಲಿ ಒಂದು ಕತೆ ಇದೆ ಬೆಂಕಿ ಮಳೆ ಅಂತ, ಅದನ್ನು ಓದಿ ನಾಳೆ ಬೆಳಗ್ಗೆ ನಾನು ಬರ್ತೇನೆ, ಬಂದಮೇಲೆ ಕೂತ್ಕೊಂಡು ಮಾತಾಡೋಣ ಅಂತಂದೆ. ನಾಳೆ ಬೆಳಗ್ಗೆ ಬೆಳಗ್ಗೆ ಬಂದಾಗ ಹೇಳಿದರೆ ನನಗೆ ಭಾಳ ಇಷ್ಟ ಆಯಿತು, ಮಾಡೋಣ ಅಂತ. ಯಾರ ಕತೆ ಅಂದ್ರೆ ಬಾನು ಮುಷ್ತಾಕ್ ಅವ್ರ. ಸರಿ, ಬಾನು ಮುಷ್ತಾಕ್ ಅವ್ರು ನೋಡೋಕೆ ಹೋದ್ರು. ಬಾನು ಮುಷ್ತಾಕ್ ಅವ್ರು ಏನು ಹೇಳಿದರು ಅಂದರೆ, ಗಿರೀಶ್, ಈ ಕತೆ ಬರೆದಾಗ ನನ್ನ ಮೇಲೆ ಫಾತ್ವಾ ಹೊರಡಿಸಿದ್ರು, ಇನ್ನು ಮೇಲೆ ನೀನು ಕತೆ ಬರೀಕೂಡದು ಅಂತೇಳಿ. ನಾನು ಅದನ್ನು ಉಲ್ಲಂಘಿಸಿ ಕತೆ ಬರೀತಾ ಹೋದೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರ ಇರಬೇಕು. ನಾನು ಬಂದು ವಿಠಲಮೂರ್ತಿಯವರಿಗೆ ಹೇಳಿದೆ, ಸರ್ ನೋಡಿ, ಹೀಗೆ ಅದೇನೋ ಕತೆ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆಯಂತೆ. ಅವ್ರು ಯೋಚನೆ ಹೇಳಿದ್ರು, ಸಮಸ್ಯೆ ಯಾವ ಥರದ್ದು? ನಾನು ಹೇಳಿದೆ, ಈ ಥರ ಅದೇ ಕಮ್ಯುನಿಟಿಯವರು ಅದ್ರ ಬಗ್ಗೆ ಫಾತ್ವಾ ಹೊರಡಿಸಿದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರಿ, ನಿಮಗೆ ಕನ್ವಿನ್ಸ್ ಆಗಿದೆಯಾ ಮಾಡಿ, ಆ ಫತ್ವಾ ಬಂದ ನಾನು ನೋಡ್ಕೊಳ್ತೀನಿ ಅಂತಂದ್ರು. ಆಮೇಲೆ ನಾವು ಅದು ಮಾಡೋಕ್ಕೆ ಹೊರಟವಲ್ಲ. ಒಂದು ದಿವಸ ಅವ್ರು ಕೇಳಿದರು, ನಿಮಗೆ ಅದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಮುಸ್ಲಿಂ ಸಮುದಾಯ ಎಷ್ಟರ ಮಟ್ಟಿಗೆ ಪರಿಚಯ ಇದೆ? ನಾಳೆ ನನಗೆ
ಯಾವತ್ತೂ ಮುಸ್ಲಿಮರ ಮನೆಗೆ ನಾನು ಹೋದವನಲ್ಲ. ನನ್ನ ಗೆಳೆಯರು ಅನೇಕ ಜನ ಮುಸ್ಲಿಮರು ಇದ್ದಾರೆ, ಆದರೆ ನಾನು ಅವ್ರ ಜೊತೆಗೆ ಒಡನಾಡ್ದವನಲ್ಲ. ಅವರ ವ್ಯಕ್ತಿಗಳು ಗೊತ್ತೇ ಹೊರತು ಅವ್ರ ಮನೆ ಒಳಗಡೆ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಿದ್ರೆ ನೀವು ಒಬ್ಬ ಮುಸ್ಲಿಮರನ್ನು ಇಟ್ಕೋಬೇಕು ಅಂತ ಹೇಳಿ BM ಹನೀಫರನ್ನ ಚಿತ್ರಕಥಾ ಇದಕ್ಕೆ ಸೇರಿಸಿದರು. ಆ ನಂತರ ಬಾನು ಮುಸ್ತಾಕ್ ಅವರ ತಂಗಿಯನ್ನ ನಮ್ಮ ಇದಕ್ಕೆ ಸೇರಿಸಿದರು. ಅವರು ಇಡೀ ಶೂಟಿಂಗ್ ಟೈಮಲ್ಲಿ ಜೊತೆಗಿದ್ದು ಇಷ್ಟೊತ್ತವರು ನಮಗೆ ಮಾಡ್ತಿರೋ ಪ್ರತಿಯೊಂದು ವಿವರವೂ ಹೇಗಿದೆ ಅಂತ ಗಮನಿಸ್ತಾ ಇದ್ದು, ಸರಿ ಇದೆಯೋ ತಪ್ಪಿದೆಯೋ ಅಂತ. ಇದೆಲ್ಲ ಕೇವಲ ಒಬ್ಬ ಪ್ರೊಡ್ಯೂಸರ್ ಆಗಿದ್ರೆ, ಕೇವಲ ಒಬ್ಬ ಅಡ್ವೈಸರ್ ಆಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ. ಮಾಡುವ ಕೆಲಸ ಬಹಳ ಅಚ್ಚುಕಟ್ಟಿಂದ ಆಗಬೇಕು ಅನ್ನೋದನ್ನು ಬಹಳ ಗಮನ ಕೊಟ್ಟು ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ದಿವಸ ಅವರು ಒಬ್ಬರು IAS ಆಫೀಸರ್, ಅವರ ಫ್ರೆಂಡ್ ಕವಿ ಕೂಡ ಅವರು, ಅವರನ್ನು ಕರೆದು ಸ್ಕ್ರಿಪ್ಟ್ ಓದಿಸಿದ್ರು, ಕತೆ ಹೇಳಿಸಿದ್ರು. ಈ ಕಥೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹೇಳಿ, ಧರ್ಮಕ್ಕೆ ಸಂಬಂಧಪಟ್ಟಾದ ಸಮಸ್ಯೆಗಳಿದ್ರೆ ಧರ್ಮವನ್ನ ನಾವು ಕ್ರಿಟಿಸೈಸ್ ಮಾಡೋದಕ್ಕೆ ನಮ್ಮ ಅಭ್ಯಂತರ ಎಲ್ಲ ಮಾಡ್ತೀವಿ, ಅದರ ಧರ್ಮದ ಒಳಗಿನ ವಿವರವೇ ಸುಳ್ಳಾಗಿದ್ರೆ ಹೇಳಿ ಅಂತ. ಅವ್ರು ಹೇಳೋದು ಹಾಗಿದ್ದೇನಿಲ್ಲ, ಅದು ನನಗೆ ಕತೆ ಭಾಳ ಸೆಂಟಿಮೆಂಟಲ್ ಅನ್ನಿಸ್ತು, ಭಾಳ ಸಂತೋಷ. ಅದನ್ನು ತಗೊಂಡು ಆಮೇಲೆ ಪುನಃ ಸಿನಿಮಾ ಕಂಪ್ಲೀಟ್ ಆದಮೇಲೆ ಒಂದು ಶೋ ಅದೇ ಧರ್ಮದವರಿಗೆ ಸಿನಿಮಾವನ್ನು ತೋರಿಸಿ, ಇದರಲ್ಲಿ ಏನಾದ್ರು ನಡಾವಳಿಗಳಲ್ಲಿ ಲೋಪದೋಷ ಇದ್ದರೆ ನಾವು ಅದನ್ನು ಚೇಂಜ್ ಮಾಡ್ಕೋತೀವಿ ಹೇಳಿ. ಅವ್ರು ಯಾರೂ ಇದರಲ್ಲಿ ಏನೂ ಸಮಸ್ಯೆ ಇಲ್ಲ, ನಾವು ಅದಕ್ಕೆ ಒಪ್ತೇವೆ ಅಂತ. ಆಗ ಅದೇ ಇವರನ್ನು ಕರೆದರು, IAS ಆಫೀಸರ್ ಹೇಳಿದರು, ನನಗೆ ಈ ಸಿನಿಮಾ ಭಾಳ ಇಷ್ಟ ಆಯಿತು. ಯಾಕೆ ಅಂತಂದರೆ ನನ್ನ ಅಭಿಪ್ರಾಯವನ್ನು ಈಗ ಪುನರ್ ಪರಿಶೀಲಿಸ್ತಾ ಇದ್ದೀನಿ. ಈ ಸಿನಿಮಾ ಒಂದು ರೀತಿಯಲ್ಲಿ ನನಗೆ ಬಹಳ ವಿಶಿಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಮುಸ್ಲಿಮರ ಕುರಿತಂಥ ಭಾರತೀಯ ಸಿನಿಮಾಗಳು ಒಂದೋ ಭಾಳ ಪೇಟ್ರನೈಸಿಂಗ್ ಟೋನಲ್ಲಿರುತ್ತೋ, ಇಲ್ಲ ಮುಸ್ಲಿಮರನ್ನ ಭಾಳ ಏನಂತಾರೆ ಇದಾಗಿ ನೆಗೆಟಿವ್ ಇದರಲ್ಲಿ ಅವ್ರು ವಿಲನಿಶ್ ಆಗಿ ಮಾಡ್ತಾ ಹೋಗ್ತಾರೆ. ಈ ಸಿನಿಮಾ ಹಾಗಿಲ್ಲ, ಅವರೂ ಕೂಡ ನಮ್ಮ ಹಾಗೆ ಮನುಷ್ಯರು ಅಂತ ತೋರಿಸುತ್ತೆ. ಆ ಕಾರಣಕ್ಕೆ ನಂಗೆ ಭಾಳ ಇಷ್ಟ ಆಯಿತು ಅಂತಂದರು. ಇಷ್ಟೆಲ್ಲ ಆಗಬೇಕಾದ್ರೆ ವಿಠ್ಠಲಮೂರ್ತಿ ತಗೊಂಡ ಶ್ರಮ ಬಹಳ ಮುಖ್ಯ ಅಂತ. ಆ ರೀತಿಯಲ್ಲಿ ಅದು ಸಿನಿಮಾ ಆಗಿರ್ಬೋದು, ಅಥವಾ ನಾಟಕವೇ ಆಗಿರ್ಬೋದು, ಅಥವಾ ಯಾವುದೇ ಅವರ ಇಲಾಖೆಯ ಒಂದು ಕೆಲಸವೇ ಆಗಿರ್ಬೋದು, ಬಹಳ ಬೇರೆ ಬೇರೆ ಆಯಾಮಗಳಿಂದ ನೋಡೋದ್ರಿಂದಲೇ ಅವರು ಕೇವಲ ಅಧಿಕಾರಿಯಾಗಿಯೂ ಬಹಳ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಕಾಣಿಸ್ತಾರೆ, ಒಬ್ಬ ಚಿಂತಕ ಆಗಿಯೂ ನನಗೆ ಬಹಳ ವಿಶಿಷ್ಟ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಹಾಗೂ ತುಂಬ ಎಲ್ಲ ರೀತಿಯಲ್ಲೂ ಕಲಾವಿದರಿಗೆ, ಸಹೋದ್ಯೋಗಿಗಳಿಗೆ, ಡಿಪಾರ್ಟ್ಮೆಂಟ್ನವರಿಗೆ ಅಗತ್ಯವಾದಂಥ ಒಂದು ಇದನ್ನು ಸ್ಫೂರ್ತಿಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನನಗೆ ಈ ಪುಸ್ತಕದ ಮುನ್ನುಡಿ ಬರೆಯುವಾಗ ಎಷ್ಟು ಖುಷಿ ಕೊಡ್ತೋ, ಆ ಕಾರಣಕ್ಕೆ ಇವತ್ತು ಕೂಡ ಬಂದು ನನ್ನ 2 ಮಾತುಗಳನ್ನು 5 ನಿಮಿಷ ಮಾತಾಡಿ ಸಾಕು ಅಂದಿದ್ರು. ಸ್ವಲ್ಪ 10-15 ನಿಮಿಷನೇ ಮಾತಾಡಿದ್ನೇನೋ, ಕ್ಷಮೆ ಇರಲಿ. ನಮಸ್ಕಾರ.